ನನ್ಗೆ ಅಡಿಗೆ ಬರ್ದಾಗಿಂದನೂ ಮಾಡ್ತಿರೋಂತ ರೆಸಿಪಿ ಅಂದ್ರೇನೆ ಈ ಒಂದ್ ಕೇಕ್. ಅಡಿಗೆ ಬಂದಿಲ್ಲ ಅಂದ್ರೂ ಕೂಡ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಯಾವ್ದಾದ್ರು ಕ್ರೀಮ್ ಬಿಸ್ಕೆಟ್ ತಗೋಬೇಕು. ಕ್ರೀಮ್ ಬಿಸ್ಕೆಟ್ ಇಲ್ಲ ಅಂದ್ರೂ ಕೂಡ ನಾರ್ಮಲ್ ಬಿಸ್ಕೆಟ್ ತಗೋಬಹುದು. 2 ಪ್ಯಾಕ್ ಬಿಸ್ಕೆಟ್ಗೆ 1 ಈನೋ ಪ್ಯಾಕೆಟ್ ಹಾಕಿ 1 ಅಥವಾ 2 ಸ್ಪೂನ್ ಸಕ್ಕರೆ ಹಾಕಿದೀನಿ. ಇದನ್ನ ಪುಡಿ ಮಾಡ್ಕೊಂಡಿದ್ದಾದ್ಮೇಲೆ ಹಾಲು ಹಾಕಿ ಈ ಕನ್ಸಿಸ್ಟೆನ್ಸಿ ಬರೋ ತನಕ ಮಿಕ್ಸಿ ಮಾಡ್ಕೋಬೇಕು. ಆಮೇಲೆ ಒಂದು ಬಟ್ಲು ತಗೊಂಡು ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಮತ್ತೆ ತುಪ್ಪನ ಎಲ್ಲ ಕಡೆ ಮಾಡ್ಕೊಂಡು ಇಟ್ಟಿರುವಂತ ಪೇಸ್ಟ್ ನ ಅದ್ರಲ್ಲಿ ಹಾಕಿಡ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಹಾಕ್ತಾ ಇದೀನಲ್ಲ, ಇದು ಕೂಡ ಆಪ್ಷನಲ್, ಬೇಕಿದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಇಲ್ಲ. ನಮ್ಮ ಮನೇಲಿ ಓವನ್ ಏನಿಲ್ಲ, ಕುಕ್ಕರೇ ಇದೆ. ಇನ್ ಕುಕ್ಕರ್ ಅಲ್ಲಿ ನೀರ್ ಹಾಕಿ ಕೆಳಗಡೆ ಒಂದು ಬಟ್ಲೆ ಇಟ್ಟು ಅದ್ರ ಮೇಲೆ ಇದನ್ನ ಇಟ್ಟು ವಿಜಿಲ್ ಏನ್ ಹಾಕಂಗಿಲ್ಲ, ಗ್ಯಾಸ್ಗೆ ಇಟ್ಟಿರ್ಬೇಕು. ಇನ್ನು 45ರಿಂದ 1 ಅವರ್ ಆಗುತ್ತೆ. ಅಷ್ಟ ತನಕನೂ ಲೋ ಫ್ಲೇಮ್ ಅಲ್ಲೇ ಬೇಯಿಸ್ಕೋಬೇಕು. ಫ್ರೈ ಮಾಡೋಕ್ಕಿಂತ ಏನಾದ್ರೂ ಒಂದ್ ಐಟಮ್ ತಗೊಂಡು ಹಿಂಗ್ ಚುಚ್ಚಿದ್ರೆ ಅದು ಹಸಿಯಾಗಿ ಬರಬಾರ್ದು, ಡ್ರೈ ಆಗಿ ಬರ್ಬೇಕಷ್ಟೇ. ಇನ್ನು ಬೆಂದಿದ್ದೆಲ್ಲ ಆದ್ಮೇಲೆ ಕೂಲ್ ಡೌನ್ ಆಗೋ ತನಕ ಫ್ರಿಜ್ ಅಲ್ಲಿ ಇಟ್ಟಿದ್ದೀನಿ. ಮಿನಿಮಮ್ ಅಂದ್ರೂ ಕೂಡ ಒಂದ್ ಅರ್ಧ ಗಂಟೆ ಇಡಬೇಕು. ಫ್ರಿಜ್ ಅಲ್ಲಿ ಇಟ್ಟು ತೆಗೆದ್ಮೇಲೆ ಈ ತರ ಬಂದಿದೆ. ನೋಡಕ್ಕೆ ಚೆನ್ನಾಗಿತ್ತು, ಮಕ್ಕಳಂತ ಎಂಜಾಯ್ ಮಾಡ್ಕೊಂಡು ತಿಂದ್ರು. ಫುಲ್ ಈಸಿ ರೆಸಿಪಿ. ಕ್ರೀಮ್ ಬಿಸ್ಕೆಟ್ ಇಲ್ಲ ಅಂದ್ರೆ ನಾರ್ಮಲ್ ಬಿಸ್ಕೆಟ್ ಹಾಕಿ ಮಾಡುವಾಗ ನಾವೊಂದ್ ಡೈರಿ ಮಿಲ್ಕ್ ಪ್ಯಾಕೆಟ್ ನ ಹಾಕೋದ್ರಿಂದ ಚಾಕ್ಲೇಟ್ ಕಲರೇ ಬರುತ್ತೆ, ಏನ್ ಡಿಫ್ರೆನ್ಸ್ ಇರಲ್ಲ. ಈಗೆಲ್ಲ ಎಕ್ಸಾಮ್ ನಡೀತಾ ಇದೆ ಅಂತೇಳಿ ಮಕ್ಕಳು ಹಾಫ್ ಡೇಗೆಲ್ಲ ಬಂದ್ಬಿಡ್ತಾರೆ. ಬೇಗ ಬಂದ ತಕ್ಷಣ ಏನಾದ್ರು ಕೇಳ್ತಾರೆ. ಈ ತರ ಮಾಡಿಟ್ರೆ ಮಕ್ಳು ಇಂಟ್ರೆಸ್ಟ್ ಪಟ್ಟು ತಿಂತಾರೆ. ಮತ್ತೆ ಓದುವಾಗ ಕೂಡ ಏನಾದ್ರು ಈ ತರ ಮಾಡ್ಕೊಟ್ರೆ ಓದುವಾಗ್ಲೂ ಕೂಡ ಇಂಟ್ರೆಸ್ಟ್ ಆಗಿ ಓದ್ಕೊಂತಾರೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.